ಮೈ ಶುಗರ್ ಕಾರ್ಖಾನೆ 100 ವರ್ಷ ತುಂಬುತ್ತಿರುವ ರಾಜ್ಯ ಸರ್ಕಾರದ ಏಕೈಕ ಕಾರ್ಖಾನೆಯಾಗಿದ್ದು ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿರುತ್ತದೆ. ಆದ ಕಾರಣ ಮಾಹಿತಿ ಹಕ್ಕು ಅಧಿನಿಯಮ ಪ್ರಕಾರ ದಾಖಲಾತಿ ಪಡೆದುಕೊಂಡು ಕಾರ್ಖಾನೆಯ ಅಧ್ಯಕ್ಷರ ಅವ್ಯವಹಾರಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ಕಾರಣ ಮೈ ಶುಗರ್ ಅಧ್ಯಕ್ಷರು ತಮ್ಮ ವಿರುದ್ಧ ದುರುದ್ದೇಶಪೂರಿತ ದೂರು ದಾಖಲಿಸಿದ್ದಾರೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ 2025-26ನೇ ಸಾಲಿನಲ್ಲಿ ಸಕ್ಕರೆ ಕಂಪನಿ ಅಧ್ಯಕ್ಷರು 4,50,000 ಲಕ್ಷ ಟನ್ ಕಬ್ಬನ್ನು ಅರೆಯುವುದಾಗಿ ಕೇವಲ 1,19,180 ಟನ್ ಅರೆಯುವುದಕ್ಕೆ ಸುಸ್ತಾಗಿದೆ. ರೈತರು ಸಾಗಾಣಿಕೆ ಮಾಡಿದ ಕಬ್ಬಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದರು. ಸರ್ಕಾರದ ನೌಕರರ ಆದೇಶದ ಮೀಸಲಾತಿ ಪಟ್ಟಿಯ ನಿಯಮ ಪಾಲಿಸದೆ ಅಧ್ಯಕ್ಷರ ಟಿಪ್ಪಣಿ ಮೇರೆಗೆ ನೌಕರಿ ನೇಮಕಾತಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಇವರು ಕಾಂಗ್ರೆಸ್ ಪದಾಧಿಕಾರಿಗಳನ್ನು ನೇಮಕ ಮಾಡುವಂತೆ ಕಾರ್ಖಾನೆಗೆ ನೌಕರರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕಂಪನಿಯ ಮುಖ್ಯ ಆಡಳಿತಾಧಿಕಾರಿ ಮನುಜಶ್ರೀ ವೈಸಿ ರವರು ಕಂಪನಿಯ ಅಧ್ಯಕ್ಷರು ನಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆಂದು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರುವುದೇ ಇವರ ಅವ್ಯವಹಾರಕ್ಕೆ ಸಾಕ್ಷಿಯಾಗಿದೆ ಎಂದರು. ಮಲಾಸೆಸ್ ಕಾಕಂಬಿ ಟ್ಯಾಂಕ್ ಹೊಡೆದು ಸುಮಾರು ಅಂದಾಜು 1,200 ಟನ್ಗಿಂತ ಅಧಿಕ ಸೋರಿಕೆಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದ್ದರೂ ಈ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ಪಾಪಣ್ಣ, ಅಪ್ಪಾಸಾಹೇಬ್ ಪಾಟೀಲ್ ಇನ್ನಿತರರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಕಾರಣ ಕೇಳಿ ನೋಟಿಸ್ ನೀಡುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಕಾರ್ಖಾನೆಯ ಅಧ್ಯಕ್ಷರಾದಂಥ ಸಿ.ಡಿ. ಗಂಗಾಧರ್ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ. ನಾನು 2025-26ನೇ ಸಾಲಲ್ಲಿ 4.5 ಲಕ್ಷ ಟನ್ ಕಬ್ಬನ್ನು ನುರಿತೀವಿ, ಯಾವುದೇ ಕಾರಣಕ್ಕೂ ಕಾರ್ಖಾನೆ ನಷ್ಟ ಉಂಟು ಮಾಡೋಕ್ಕೆ ಬಿಡಲ್ಲ ಅನ್ನೋದು ಸ್ಪಷ್ಟಪಡಿಸಿ ಪತ್ರಿಕೆ ಪ್ರಕಟಣೆ ಹೊರಡಿಸಿದ್ರೂ ಅವರು ನುರಿದಿರೋದೆಷ್ಟು ಅಂದರೆ ಅದರಲ್ಲಿ ಅರ್ಧ ಬಿಟ್ಬಿಡಿ, ಕಾಲು ಭಾಗ 1,19,180 ಟನ್ ಅರ್ದಿದ್ದಾರೆ ಅಕ್ಟೋಬರ್ 20ಕ್ಕೆ. ಒಟ್ಟಾರೆ 90 ದಿವಸ ಕಾರ್ಖಾನೆ ಆರಂಭಗೊಂಡು ಒಟ್ಟಾರೆಯಾಗಿ 180 ದಿವಸ ಕಾರ್ಖಾನೆ ಆರಂಭಗೊಂಡರೆ ಮಾತ್ರ ಕಾರ್ಖಾನೆ ನಷ್ಟದಿಂದ ತಪ್ಪಿಸ್ಕೊಳ್ಬೋದು. ಇವರು ಯಾವಾಗ ಬರೀ 90 ದಿವಸ ಆರಿದ್ರು ಅಲ್ಲೇ ನಷ್ಟ. ಆ 90 ದಿವಸದಲ್ಲೂ ಕೇವಲ 72 ದಿವಸ ಮಾತ್ರ ಕಾರ್ಖಾನೆ ಕಾರ್ಯ ಚಟುವಟಿಕೆಗೊಂಡಿದೆ. ಇನ್ನು ಉಳಿದ 18 ದಿನ ನಾನಾ ತೊಂದರೆಗಳಿಂದ ಕಾರ್ಖಾನೆ ಸ್ಥಗಿತಗೊಂಡಿದೆ. ಅದಾದ ನಂತರ ಇವ್ರದ್ದು ಇಷ್ಟಕ್ಕೆ ಮುಗಿಯಲ್ಲ. ನಾನು ಏನು ಅದಕ್ಕೆ ಸಂಬಂಧಪಟ್ಟ ಹಣಕಾಸು ಅಧಿಕಾರಿ ಹತ್ರ ಕೇಳ್ತೀನಿ, ಅಲ್ಲ ಸ್ವಾಮಿ ಏನು ರೀ ಇಷ್ಟೆಲ್ಲ ನೀವು ತಿಳಿದಿರ್ತೀರಿ, ಯಾಕೆ ಈ ಥರ ಎಲ್ಲ ಆಗುತ್ತೆ ಅಂತ. ಈ ಹಣಕಾಸಿನ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ 2001ರಿಂದ 2018ರವರೆಗೆ ಲೆಕ್ಕಪತ್ರ ಕಾರ್ಖಾನೆಯಲ್ಲಿ ಸಿಗ್ತದೆ, ಲಾಭ ನಷ್ಟ. ಒಟ್ಟಾರೆ 2001ರಿಂದ 2018ರವರೆಗೆ 396 ಕೋಟಿ 77 ಲಕ್ಷ ನಷ್ಟ ಅಧಿಕೃತವಾಗಿ ಕೊಟ್ಟಿರೋದವರು. 2018ರಿಂದ ಪ್ರಸ್ತುತ ಸಾಲುವರೆಗೆ ಅಂದಾಜು 270 ಕೋಟಿ ನಷ್ಟ ತೋರಿಸ್ತಾ ಇದ್ದಾರೆ. ನಾವು ಅಂದಾಜು ಹೇಳ್ತಾ ಇರೋದು, ಇನ್ನೂ ಆಡಿಟೇ ಮಾಡಿಲ್ಲ ಅನ್ನೋದು ಕೊಟ್ಟಿದ್ದಾರೆ. ಆಯಿತಾ. ನಂತರ ಇದೇ ಅಧ್ಯಕ್ಷರು ಕಾರ್ಖಾನೆಯಲ್ಲಿ ಮೀಸಲಾತಿನೇ ಅಳವಡಿಸಿಲ್ಲ. ಏನು ಒಂದೇ ಒಂದು ನೌಕರನ್ನ ತಗೋಬೇಕು ಅಂದರೆ ಸರ್ಕಾರ ವಾಣಿಜ್ಯ ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಗಳು 14 ಕಾರ್ಯದರ್ಶಿಗಳು ಅಂಕಿತ ಹಾಕಿರುವಂಥ ಆದೇಶ ಕಾಪಿ ಮೇಲೆ ತಗೋಬೇಕು. ಇವ್ರು ಏನು ಮಾಡ್ತಾಯಿದ್ದಾರೆ, ಇವರು ಟಿಪ್ಪಣಿ ಬರೆದಿದ್ದನ್ನ ಇವರು ಕಾಂಗ್ರೆಸ್ ಕಚೇರಿಯಲ್ಲಿ ಏನು ಪದಾಧಿಕಾರಿಗಳು ಆಯ್ಕೆ ಮಾಡ್ತಾರಲ್ಲ ಆ ರೀತಿ ಟಿಪ್ಪಣಿ ಬರೆದು ಮೈ ಶುಗರ್ ಸಕ್ಕರೆ ಕಂಪನಿಗೆ ಪದಾಧಿಕಾರಿಗಳ ಥರ ಆಯ್ಕೆ ಮಾಡ್ಕೋತಾ ಇದ್ದಾರೆ ನೌಕರರನ್ನ. ಮೀಸಲಾತಿನೇ ಅಳವಡಿಸಿಲ್ಲ. 4ನೇದು, ಮನುಜಶ್ರೀ ಆಡಳಿತ ಅಧಿಕಾರಿ ಅವರ ಮೇಲೆ ನಾನು ಹೇಳ್ತಾ ಇರೋದಲ್ಲ ಇದನ್ನು, ಅವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇವರಿಗೆ ಸಿ.ಡಿ. ಗಂಗಾಧವ್ರ ಮೇಲೆ ಕ್ರಮ ಆಗಬೇಕು ಅಂತ. ಸಿ.ಡಿ. ಗಂಗಾಧವರಿಂದ ಉತ್ತರ ಇಲ್ಲ, MD ಅವರಿಂದ ಉತ್ತರ ಇಲ್ಲ ಇದಕ್ಕೆ. ಆಮೇಲೆ ಮಲಾಸ್ ಟ್ಯಾಂಕ್ ಹೊಡೆದಾಗ ಬರೀ 7 ಟನ್ ಅಂತ ಹೇಳ್ತಾರೆ. 7 ಟನ್ನು ಹಾಳಾಗಿರೋದಿದ್ದರೆ ಇವ್ರು ಯಾಕೆ ಗುಂಡಿ ತೋಡಿದ್ರು? ಕನಿಷ್ಠ ಆ ಗುಂಡಿ ಒಳಗೆ ಈಗಲೂ ಪರಿಶೀಲನೆ ಮಾಡಿದ್ರೆ, ನ್ಯಾಯಸಮ್ಮತವಾದಂಥ ಪರಿಶೀಲನೆ ಮಾಡಿದ್ರೆ ಕನಿಷ್ಠ 15 ಟನ್ ಮೇಲಾಗುತ್ತೆ ಆ ಒಂದೇ ಒಂದು ಗುಂಡಿಲಿ. ನೀವು ನೋಡ್ಬೋದಿಲ್ಲಿ
ಇಲ್ಲಿಂದ ಸೂಳೆಕೆರೆವರೆಗೂ ಹೋಗಿ ಆ ಕೆರೆ ಒಳಗೆ ಮೀನುಗಳೆಲ್ಲ ಸಾವಾಗಿ ಇಷ್ಟೆಲ್ಲ ನಷ್ಟ ಆಗಿದ್ದು ಬರೀ 7 ಟನ್ನು ಅಂತ ವರದಿ ಕೊಡ್ತಾರೆ ಅಂದರೆ ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ. ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ. ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ. ಬರೀ 7 ಟನ್ನು ಅಂತ ಕೊಟ್ಟಿರೋದ್ರಿಂದ ಅದನ್ನು ಇದು ಮಾಡಬೇಕು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದರೆ, ಈ ಸಂಬಂಧ 20ನೇ ತಾರೀಕು ನೋಟಿಸ್ ಕೊಡ್ತಾರೆ. 20ನೇ ತಾರೀಕು 23ನೇ ತಾರೀಕು 20ನೇ ತಾರೀಕು ಇದಾಗಿರೋದ್ರಿಂದ 23ನೇ ತಾರೀಕು ಸಂಬಂಧಪಟ್ಟ ಪಾಪಣ್ಣ, ಅಪ್ಪಸಾಹೇಬ್ ಪಾಟೀಲು, ಇನ್ನಿತರೆ ಜನರಲ್ ಮ್ಯಾನೇಜರು ಇವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ. ತಪ್ಪಾಗದಿದ್ರೆ ಯಾಕೆ ನೋಟಿಸ್ ಕೊಡ್ತಾರೆ ಇವರು? ತಪ್ಪಾಗಿರೋದ್ರಿಂದ ತಾನೇ ನೋಟಿಸ್ ಕೊಟ್ಟಿರೋದು ಇವ್ರಿಗೆಲ್ಲ. ನಂತರ 19/2/2025 ನಡುವಳಿ ಪುಸ್ತಕಕ್ಕೆ ಪ್ರಸ್ತುತ ಇರುವಂಥ MD ಅವರು ಸಹಿ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಇಷ್ಟೆಲ್ಲ ಚಟುವಟಿಕೆಗಳಿದ್ರು. ಸ್ವತಃ ನಾನಲ್ಲ, ಸ್ವತಃ ನಮ್ಮ ಲೆಟ್ರಿಗೆ ಸಚಿವರ ಕಾರ್ಯದರ್ಶಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇಟ್ಟಿದ್ದೀನಿ ದಾಖಲಾತಿ. ಸಚಿವರ ಕಾರ್ಯದರ್ಶಿ ಸಹ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ನಡೆದಿರೋದು. ಇಷ್ಟೆಲ್ಲ ನಾನು ಪ್ರಶ್ನೆ ಮಾಡಿದಾಗ ಇವರೇನು ಮಾಡ್ತಾರೆ, ನನ್ನ ಮೇಲೆ ದೂರು ಕೊಡ್ತಾರೆ. ಯಾರು? ಫ್ಯಾಕ್ಟ್ರಿ ಅಧ್ಯಕ್ಷರು. ಅವ್ರಿಗೆ ಈಗಲೂ ಹೇಳ್ತಾ ಇದ್ದೀನಿ, ನನ್ನ ವಿರುದ್ಧ, ನಾನು ಆರೋಪ ಮಾಡಿರೋದು ವಿರುದ್ಧ ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ನೀವು ದಾಖಲಾತಿ ಸಮೇತ ಪ್ರೂವ್ ಮಾಡಿ. ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯೋ ಕೆಲಸ ಬೇಡ. ನೀವು SP ಅವ್ರಿಗೆ ದೂರು ಕೊಟ್ಟೇಟ್ಗೆ ಮನೆಗೆ ಸೇರ್ಕೊಳ್ಳೋ ಅಂಥ ಕಾರ್ಯಕರ್ತರು ನಾವಲ್ಲ. ನಮ್ಮದು ಹೋರಾಟ ಗುಣದ ಕಾರ್ಯಕರ್ತರು. ಈ ಮೂಲಕ ಅವರಿಗೆ ಎಚ್ಚರಿಸ್ತಾ ಇದ್ದೀನಿ, ನಿಮ್ಮಲ್ಲಾಗಿರೋ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಬಹಿರಂಗವಾಗಿ ಮಂಡ್ಯ ರೈತರಿಗೆ ಕ್ಷಮೆ ಯಾಚಿಸಬೇಕು. ಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಮುಖಂಡರಾದ ಮನುಕುಮಾರ್, ದೀಪಕ್, ಸುನಿಲ್, ಶಿವಲಿಂಗು ಹಾಜರಿದ್ದರು.